ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾದ, ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂತಹ ಪಾಲಕ್ ಮಟನ್ ಗ್ರೇವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲು ನಾನಿಲ್ಲಿ 3/4 kg ಮಟನನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸಿನ ಪುಡಿ ಹಾಗೂ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಮತ್ತು ಅರ್ಧ ಲಿಂಬೆಹಣ್ಣನ್ನು ಹಿಂಡುತ್ತಿದ್ದೇನೆ. ಇಲ್ಲಿ ನೀವು ಲಿಂಬೆಹಣ್ಣು ಅಥವಾ ಮೊಸರು ಬೇಕಾದರೂ ಹಾಕ್ಬೋದು. ನಾನು ಮೊಸರು ಯೂಸ್ ಮಾಡಿಲ್ಲ, ಲಿಂಬೆಹಣ್ಣನ್ನೇ ಹಾಕಿರೋದು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಕಲಸಿ 15ರಿಂದ 20 ನಿಮಿಷ ಮ್ಯಾರಿನೇಟ್ ಆಗಲು ಬಿಡಿ. ಇವಾಗ ಇಲ್ಲಿ ನಾನು 1 ಕಟ್ಟು ಪಾಲಕ್ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಆ ಪಾಲಕ್ ಸೊಪ್ಪನ್ನು ಬಿಸಿ ನೀರಿಗೆ ಹಾಕಬೇಕು. ಚೆನ್ನಾಗಿ ತೊಳೆದು ಫಸ್ಟ್ ಪಾಲಕ್ ಸೊಪ್ಪನ್ನು ಬಿಸಿ ನೀರಿಗೆ ಹಾಕಿ, ಬಿಸಿ ನೀರಿಂದ ತೆಗೆದ ತಕ್ಷಣವೇ ಇದನ್ನು ತಣ್ಣೀರಿಗೆ ಹಾಕಬೇಕು. ತಣ್ಣೀರಂದರೆ ಐಸ್ ಹಾಕಿದ ನೀರು ಇರುತ್ತದಲ್ಲ ಅದನ್ನು, ಅಥವಾ ನೀರನ್ನು ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡ್ಕೊಳ್ಬೇಕು. ಆ ನೀರಿಗೆ ಬಿಸಿನೀರಿಂದ ತೆಗೆದ ತಕ್ಷಣವೇ ಹಾಕಿದ್ರೆ ಪಾಲಕ್ಕಿನ ಕಲರ್ ಚೇಂಜ್ ಆಗಲ್ಲ, ಗ್ರೀನ್ ಕಲರೇ ಇರುತ್ತದೆ. ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ 4 ಚಿಕ್ಕ ಈರುಳ್ಳಿನ ಕತ್ತರಿಸಿದ್ದು ಹಾಕ್ತಾಯಿದ್ದೇನೆ, ಹಾಗೂ ಹಸಿಮೆಣಸಿನಕಾಯಿ 10 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನಕಾಯಿ ಯೂಸ್ ಮಾಡಿ. ಇದು ಖಾರ ಏನು ಜಾಸ್ತಿ ಇಲ್ಲ, ಅದಕ್ಕೆ ನಾನು 10 ಮೆಣಸಿನಕಾಯಿ ಹಾಕಿದ್ದೇನೆ. 10 ಗೋಡಂಬಿಯನ್ನು ಹಾಕಿದ್ದೇನೆ. ಈ ಗೋಡಂಬಿ ಹಾಕೋದ್ರಿಂದ ಮಟನ್ ಕರಿಯಲ್ಲಿ ರಿಚ್ನೆಸ್ ಬರುತ್ತದೆ, ಅದಕ್ಕೋಸ್ಕರ ನಾನು ಗೋಡಂಬಿಯನ್ನು ಯೂಸ್ ಮಾಡಿದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ಇದಕ್ಕೆ 2 ಹೆಚ್ಚಿದಂತಹ ಟೊಮೆಟೊ ಹಣ್ಣನ್ನು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಅದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಮತ್ತು 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೂ ನಾವು ಫಸ್ಟ್ ಬಿಸಿನೀರಿಗೆ ಹಾಕಿ ತೆಗೆದಿಟ್ಟಿದ್ವಿಯಲ್ಲ ಅದೇ ಪಾಲಕ್ ಸೊಪ್ಪು, ಅದನ್ನು ಹಾಕಿ ಮಿಕ್ಸಿ ಜಾರಿಗೆ ನೈಸಾಗಿ ರುಬ್ಕೋಬೇಕು. ಇವಾಗ ಅದೇ ಕುಕ್ಕರಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ. ತುಪ್ಪ ಅಥವಾ ಎಣ್ಣೆನೂ ಹಾಕ್ಬೋದು. ಇದಕ್ಕೆ ಚಿಕ್ಕ ತುಂಡು ಚಕ್ಕೆ, ಅರ್ಧ ಸ್ಟಾರ್ ಹೂವು, 4 ಲವಂಗ ಮತ್ತು ಪಲಾವ್ ಎಲೆಯನ್ನು ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಮಟನ್ನ ಹಾಕಿ ಓಪನ್ನಲ್ಲೇ ಹಂಗೆ ಫ್ರೈ ಮಾಡಬೇಕಿದು. ಒಂದು 5 ನಿಮಿಷ ಸಿಮ್ಮಲ್ಲೇ ಫ್ರೈ ಮಾಡಿ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಟಂತಹ ಮಸಾಲೆನ ಆ್ಯಡ್ ಮಾಡಿ, ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆನ ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ನಂತರ ಇದಕ್ಕೆ ಮಸಾಲೆ ನೀರನ್ನು ಸೇರಿಸಿ. ನಿಮಗೆ ನೋಡಿ ಗ್ರೇವಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಇಟ್ಬಿಟ್ಟು ನೀರನ್ನು ಸೇರಿಸಿ. ತುಂಬ ಈಸಿಯಾಗಿ ಮಾಡುವಂಥದ್ದಿದು ರೆಸಿಪಿ. ಇವಾಗ ಕುಕ್ಕರ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ನಾನಿಲ್ಲಿ 3 ವಿಸಲ್ ತೆಗೆದು ಇವಾಗ ಕಂಪ್ಲೀಟಾಗಿ ಕುಕ್ಕರ್ ತಣ್ಣಗಾದ ಮೇಲೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರುಚಿಕರವಾದ ಟೇಸ್ಟಿಯಾದಂತಹ ತುಂಬ ಈಸಿಯಾಗಿ ಮಾಡುವಂತಹ ಮಟನ್ ಗ್ರೇವಿ, ಪಾಲಕ್ ಗ್ರೇವಿ ರೆಡಿಯಾಗಿದೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೂ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫ್ರೆಂಡ್ಸ್.